ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು, ನೀವು ಯಾವ ಊರಿಂದ ಬಂದಿದ್ದೀರಾ ಸರ್? ಆಮೇಲೆ ನೀವು ಎಷ್ಟು ತಿಂಗಳಿಂದ ಇದರಲ್ಲಿ ವರ್ಕ್ ಮಾಡ್ತಿದ್ದೀರಾ? ನೀವು ರಿಯಾನ್ಸ್ ಮಲ್ಟಿಟ್ರೇಡ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಬರ್ಲಿಕ್ಕೆ ಕಾರಣ ಏನು ಸರ್? ನಿಮ್ಮ ಅನುಭವವನ್ನ ನಿಮ್ಮ ಬಾಯಿ ಮುಖಾಂತರ ಹೇಳಿ ಸರ್ ಸ್ವಲ್ಪ. ನಮಸ್ಕಾರ ಸರ್, ನನ್ನ ಹೆಸರು ಮಾಂತೇಶ್ ಯಲ್ಲಪ್ಪ ಬಿಡ್ನಾಳ್ ಅಂತಂದ್ರೆ ನಮ್ಮ ಊರು ಬಂದು ಯಳವತ್ತಿ. ನಾನು ರಿಯಾನ್ಸ್ ಬರ್ಲಿಕ್ಕೆ ಕಾರಣ ಈ ರಿಯಾನ್ಸ್ ಜ್ಯೂಸ್, ಅಮೃತ್ ಜ್ಯೂಸ್ ಅನ್ನ ನಮ್ಮ ಸರ್ಗಳಿಂದ ನಮಗೆ ಕೊಟ್ಟು ಸರ್. ಇದು ನನಗೆ 3 ದಿನದಲ್ಲಿ ರಿಸಲ್ಟ್ ಬಂತು ಸರ್. ನನಗೆ ರಿಸಲ್ಟ್ ಹೆಂಗ್ ಬಂತಂದ್ರೆ ನನ್ನ ಪಾದ ಜಾಸ್ತಿ ಉರಿತಿತ್ತು ಸರ್, ಪಾದಗಳು ಜಾಸ್ತಿ ಉರಿತಿತ್ತು. ನಾನು ನೈಟ್ ಹೊತ್ತು ಮಲ್ಕೊಂತಿದ್ದಿಲ್ಲ ಸರ್. ಒಂದು ಬುಟ್ಟಿಯಲ್ಲಿ ನೀರು ಇಟ್ಕೊಂಡು ಪಾದದೊಳಗೆ ಇಟ್ಕೊಂಡು ನನಗೆ ನಿದ್ದಿನೇ ಇರ್ತಿದ್ದಿಲ್ಲ ಸರ್. ಇದನ್ನ ಜಸ್ಟ್ ನಾನು 3 ದಿನ ಯೂಸ್ ಮಾಡಿದೆ ಸರ್, ನನಗೆ ಒಳ್ಳೆ ರಿಸಲ್ಟ್ ಬಂತು ಸರ್. ಇದನ್ನ ಸರ್ ನಾನು ಅನುಭವಿಸಿದ್ದೀನಿ ಸರ್. ನಾನು ಅನುಭವಿಸಿದ ನಂತರ ಈ ಬೇರೆದವ್ರಿಗೂ ಕೊಟ್ಟಿದ್ದೀನಿ ಸರ್. ಈಗ ಶುಗರ್ ಪೇಷಂಟ್ ಕೊಟ್ಟಿದ್ದೀನಿ ಸರ್, ಕ್ಯಾನ್ಸರ್ ಪೇಷಂಟ್ ಕೊಟ್ಟಿದ್ದೀನಿ, ಡಯಾಲಿಸಿಸ್ ಪೇಷಂಟ್ ಕೊಟ್ಟಿದ್ದೀನಿ ಸರ್. ಎಲ್ಲವೂ ರಿಸಲ್ಟ್ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಆದ ಕಾರಣ ರಿಸಲ್ಟ್ ಬಂದಿದ್ದಕ್ಕೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಜನರಿಗೆ ಆರೋಗ್ಯದಿಂದ ಅವ್ರಿಗೆ ಒಳ್ಳೇದಾಗಲಿ ಅಂತಂದು ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸರ್. ಇದನ್ನ ಯೂಸ್ ಮಾಡೋದ್ರಿಂದ ಸರ್ ಶುಗರ್ ಹೋಗುತ್ತೆ, BP ಹೋಗುತ್ತೆ, ಕ್ಯಾನ್ಸರ್ ಹೋಗುತ್ತೆ, ಡಯಾಲಿಸಿಸ್ ಹೋಗುತ್ತೆ. ಇದ್ರಾಗ 42 ಥರದ ಕಂಟೆಂಟ್ಸ್ ಇದೆ ಸರ್. ಇದ್ರ 42 ಥರದ ಹಣ್ಣುಗಳಿಂದ ರೆಡಿ ಮಾಡಿದೆ ಸರ್. ಇದರಲ್ಲಿ ವಿಟಮಿನ್ A ಇದೆ, ವಿಟಮಿನ್ B ಇದೆ, B1 ಇದೆ, B12 ಇದೆ. ಇದರಲ್ಲಿ ಎಲ್ಲಾ ತರದ ಕಂಟೆಂಟ್ಸ್ ಇರೋದ್ರಿಂದ ಇದನ್ನ ತಗೋದ್ರಿಂದ ಎಲ್ಲರೂ ಆರೋಗ್ಯದಿಂದ ನಾವು ಗುಣಮುಕ್ತವಾಗ್ತೀವಿ ಸರ್. ಇದು ಫುಡ್ ಸಪ್ಲಿಮೆಂಟರಿ ಜ್ಯೂಸ್ ಆಗಿದೆ. ಕಾಯಿಲೆ ಬಂದಂತ ವ್ಯಕ್ತಿಗಳಿಗೆ ಎಲ್ಲ ಡೆಡ್ ಜೀವಕೋಶಗಳು ಡೆತ್ ಆಗಿರ್ತಾವಲ್ಲ ಅವನ್ನ ಪ್ರೊಟೆಕ್ಷನ್ ಮಾಡ್ತೈತೆ. ಆಹಾರ ಫುಡ್ ಸಪ್ಲಿಮೆಂಟರಿ ಜ್ಯೂಸ್ ಆಗಿದೆ. ಇದನ್ನ ಉಪಯೋಗಿಸೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್. ಹರ್ ರಿಯಾನ್ಸ್ ಗರ್ಗರಿಯಾನ್ಸ್ ಸರ್. ಇನ್ನೊಂದು ಪ್ರಶ್ನೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ರಿಯಾನ್ಸ್ ಅಮೃತ್ ಜ್ಯೂಸ್ ಅನ್ನ ಇದು ಔಷಧಿ ಅಂತೇಳಿ ನಾವು ತಗೋಬೇಕಾ ಅಥವಾ ಏನಂತ ತಗೋಬೇಕು? ದೇಹದಲ್ಲಿ ಯಾವ ರೋಗಗಳ ಮೇಲೆ ಕೆಲಸ ಮಾಡುತ್ತಾ ಅಥವಾ ಜೀವಕೋಶಗಳ ಮೇಲೆ ಕೆಲಸ ಮಾಡುತ್ತಾ ಸರ್? ಇದು ರಿಯಾನ್ಸ್ ಅಮೃತ್, ಇದು ಔಷಧಿ ಅಲ್ಲ ಸರ್. ಇದು ರಿಯಾನ್ ಅಮೃತ್ ಜ್ಯೂಸ್ ಅಂತ. ಇದು ಕಾಯಿಲೆಗಳ ಮೇಲೆ ಕೆಲಸ ಮಾಡಲ್ಲ ಸರ್, ಇದು ಜೀವಕೋಶಗಳ ಮೇಲೆ ಕೆಲಸ ಮಾಡುತ್ತೆ ಸರ್. ಈಗ ನಮ್ಮ ಕಾಯಿಲೆಗಳು ಇರ್ತವೆ ಸರ್, ಅಲ್ಲಿ ಕಾಯಿಲೆಗಳ ಜೀವಕೋಶಗಳು ಸತ್ವವನ್ನು ಕಳೆದುಕೊಂಡಿರುತ್ತೆ. ಆ ಜೀವಕೋಶಗಳ ಪ್ರೊಟೆಕ್ಷನ್ ಮಾಡಕ್ಕೆ ಅಮೃತ್ ಜ್ಯೂಸ್ ಅನ್ನು ಉಪಯೋಗಿಸ್ಬೇಕು ಸರ್. ಓಕೆ ಓಕೆ. ಅಂದ್ರೆ ಆಹಾರವಾಗಿ ನಾವು ಇದನ್ನ ತಗೋಬೇಕಾಗುತ್ತೆ, ಔಷಧಿಯಾಗಿ ಅಂತೂ ಔಷಧಿ ಅಲ್ಲ ಸರ್. ಜ್ಯೂಸ್ ಮೂಲಕ ಫುಡ್ ಸಪ್ಲಿಮೆಂಟರಿ ರೂಪದಲ್ಲಿ ತಗೋಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಅನುಭವನ. ಇನ್ನೊಂದು ಸರ್, ನಾನು ವೃತ್ತಿಯಲ್ಲಿ ಫಿಸಿಕಲ್ ಟ್ರೈನರ್ ಅಂತ ದೈಹಿಕ ಶಿಕ್ಷಕನಾಗಿ ವರ್ಕ್ ಮಾಡ್ತಾ ಇದ್ದೆ. ಆ ವೃತ್ತಿಗೆ ನಾನು ಫುಲ್ ಸ್ಟಾಪ್ ಕೊಟ್ಟು ರಿಯಾನ್ಸ್ ಈಗ ಮಲ್ಟಿಟ್ರೇಡ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಮ್ಮ ಫ್ಯಾಮಿಲಿ ಸಮೇತ ಅಂದ್ರೆ ನಾನು ನನ್ನ ಧರ್ಮ ಪತ್ನಿ ಫುಲ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. ಇದರಿಂದ ನಾವು ಫೈನಾನ್ಷಿಯಲಿ ಗ್ರೋತ್ ಆಗ್ತಾ ಇದ್ದೇವೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಗ್ರೋತ್ ಆಗ್ತಾ ಇದ್ದೇವೆ ಮತ್ತು ನಮ್ಮ ಕುಟುಂಬವನ್ನು ಒಂದು ಗೋಲ್ ಇಟ್ಕೊಂಡಿದ್ದೇವೆ. ನಮ್ಮ ಕುಟುಂಬದಲ್ಲಿ ಯಾರು ಈ ರೀತಿ ಬೆಳಿಬಾರದು, ನಾವು ಬೆಳೆದು ತೋರಿಸ್ತೀವಿ ಅಂತಂದ್ರೆ ಈ ರಿಯಾನ್ಸ್ ಅಮೃತ್ ರಿಯಾನ್ಸ್ ಕಂಪನಿಯಲ್ಲಿ ಜಾಯ್ನ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಏನೇನು ಬೆಳವಣಿಗೆ ಆಗಿದೆ ಸರ್? ಸರ್, ಇದರಿಂದ ಬೆಳವಣಿಗೆ ಆಗಿದೆ ಅಂದ್ರೆ ನಾವು 3 ತಿಂಗಳಲ್ಲಿ ಒಂದು ಸ್ಕೂಟಿ ತಂದಿದ್ದೀವಿ. ನಮ್ಮ ಮಿಸ್ಸಸ್ ನಾನು ಇದರಲ್ಲಿ ವರ್ಕ್ ಮಾಡಿದ 3 ತಿಂಗಳಲ್ಲಿ ಸ್ಕೂಟಿ ತಂದಿದ್ದೆ. ಅದೇ ರೀತಿಯಾಗಿ 2 ಗುಂಟೆ ಜಾಗ ಇದ್ದೀವಿ ಸರ್. 2 ಗುಂಟೆ ಜಾಗ ಇದ್ದೀವಿ. ಅದರಲ್ಲಿ ನನ್ನ ಕೆಲಸಕ್ಕಿಂತ ನಮ್ಮ ಮಿಸ್ಸಸ್ ಎಫರ್ಟ್ ತುಂಬಾ ಇದೆ. ಅವರು ಎತ್ತರ ಮಟ್ಟಕ್ಕೆ ಬೆಳೆಯ ಅಂತಂದು ನಾನು ಹಾರೈಸುತ್ತಾ ಅವ್ರ ಜೊತೆ ಬ್ಯಾಕ್ಗ್ರೌಂಡ್ ಆಗಿ ನಿಂತು ನಾನು ಬೆಳಿತೆ ಅಂತ ಹೇಳಕ್ ಇಷ್ಟ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಅನುಭವ ಅನ್ಸ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ.